ಹೇಳಮ್ಮ, ಈ ಮನೆ ಸಾಕಿ ನಿಮಗೆ? ನೋಡು, 5 ಕ್ಲಾಸ್ ಆಗೈತಿ ಮನೆ, ಹೆಂಗೈತಿ? ಭಾಳ ಚೆನ್ನಾಗೈತಣ್ಣ, ಭಾಳ ಇಷ್ಟ ಆಯಿತು. ಇದು ಯಾರ್ದು? ನಿಮ್ದೇನಾ ಇದು ಮನೆ? ಇದು ನಮ್ದು ಅಲ್ಲ ಕಣಮ್ಮ, ನಮ್ಮ ಅಣ್ಣ ತಮ್ಮಗಳದೇನೆ. ಅವರು ಇಲ್ಲಿ ಹೇಳು, ಇದನ್ನ ನನ್ನ ಹ್ಯಾಂಡವರ್ಗೆ ಬಿಟ್ಟವ್ರಿ. ಯಾರನ್ನ ಬಂದ್ರು ಹೋದ್ರು ಕೊಡು ಹೆಣ ಅಂತ ಹೇಳವ್ರಿ. ಅದಕ್ಕೆ ನಾನು ನಿನಗೆ ಕೊಡ್ಸಿದ್ದೀನಿ. ಏನು ಬಾಡಿಗೆ ಪಾಡಿಗೆ ಯಾತು ಕೊಡ್ಬೇಡ ಕಣಮ್ಮ. ಅವ್ರು ಇಲ್ಲಿಲ್ಲ, ಅವರು ಮಕ್ಳದ್ದು ಕೆಲಸ ಐತಿ. ಅದಕ್ಕೆ ಅವರು ಎಲ್ಲ ದೂರ ಹೊಲ್ಟೋಗ್ಬಿಟ್ಟವ್ರೆ. ಅವ್ರೇನು ಇಲ್ಲಿ ಬರಲ್ಲ. ನಮ್ದು ಐತಿ ಆ ಕಡೆ ಹಳೆ ಮನೆ, ನಮ್ಮ ಅಯ್ಯಮ್ಮ ಇದ್ದಿದ್ದು. ಅದು ಹಳೆ ಮನೆ, ನಿಮಗೆ ಅದು ಸೊಟ್ಟಾಗಲ್ಲ ಅಂತ. ಇದು ನಿಮಗೆ ಸರಿಯಾಗೈತಿ. ನಿಮ್ಗಿದು ಫಸ್ಟ್ ಕ್ಲಾಸ್ ಆಗೈತಿ ಮನೆ. ಇದಕ್ಕೆ ಮತ್ತೆ ನಿಮ್ಮಂಥವ್ರು ಇರಬೇಕು ಅನ್ನೋದು. ನಾನು ಯಾರ್ಯಾರನ್ನ ಕೇಳಿದೆ ಇಲ್ಲಿ ಮನೆ ಸಿಗುತ್ತಾ ಮನೆ ಸಿಗುತ್ತಾ ಅಂತ. ಬಾಡಿಗೆ ಎಷ್ಟು ಕಿಟ್ಟು ಮಾವ ಇದಕ್ಕೆ? ಬಾಡಿಗೆ ಬೇಡ ಕಣಮ್ಮ, ನೀನು ಫ್ರೀಯಾಗಿ ಕೊಡ್ತೀನಿ. ನೀನು ನನ್ನ ಮಾಮ ಅಂತ ಕರಿಬೇಕಾದ್ರೆ ನಾನು ಫ್ರೀಯಾಗಿ ಕೊಡ್ತೀನಿ ಕಣಮ್ಮ. ನೀನು ತಲೆ ಕೆಡಿಸ್ಬೇಡ. ಫ್ರೀಯಾಗೆ ನಾನು ನಿನಗೆ ಕೊಡ್ತೀನಿ, ಸುಮ್ಕಿರು. ನೀನೇನು 1 ರೂಪಾಯಿ ಬಾಡಿಗೆ ಕೊಡ್ಬೇಡ ಇದಕ್ಕೆ. ನೀನು ಇಲ್ಲಿ ಹೋಗ್ತಿ ಇರಕ್ಕೆ ಆತ್ಕಮ್ಮ. ಇನ್ನೇನು ಬೀಗ ಹಾಕಿದ್ವಿ, ಇದಕ್ಕೆ ಯಾರು ಗೊತ್ತಿರಲಿಲ್ಲ. ಈ ಓಟುನು ಯಾರತ್ತ ಅಂತ ದೊಡ್ಡದಾಗೈತಿ ಅಂತ. ಯಾರು ನಮ್ಮೂರಾಗಂತ ಬಾಡಿಗೆ ಪಡ್ಗಿ ಬರಲ್ಲ. ಅಕ್ಕೆ ಹಂಗೆ ಉಳ್ಕೊಂಡಿತ್ತು. ಹಂಗೆ ಆತ ನೀನಿದ್ರತ್ತ ಸಾಕಡ ಮಾಡ್ಕೊಂಡಿರ್ತೀಯ. ಹೋಗ್ತಾ ಇರ್ತೀರಲ್ಲ ಬೆಂಗ್ಳೂರ್ಗೋ ಇಲ್ಲೂ. ಅದಕ್ಕೆ ನಾವು ವಾರಕ್ಕೊಂದು 2-3 ದಿನ ಆದರೂ ಇಲ್ಲಿ ಇರ್ತೀವಣ್ಣ ವಾರದಲ್ಲಿ. ಆಮೇಲೆ ಹೋಗ್ತಾ ಬರ್ತಾ ಹಿಂಗೆ ಇರ್ತೀವಿ. ನಮಗೇನೇನು ಬೆಂಗ್ಳೂರಿಗೆ ಓಡಾಡೋದೇನು ದೊಡ್ಡದಲ್ಲ, ಕಾರ್ ಇದೆಯಲ್ಲ, ಕಾರಲ್ಲಿ ಹಿಂಗೆ ಓಡಾಡ್ಕೊಂಡು ಇರ್ತೀವಿ. ಅದಕ್ಕೇನೆ ನಾನು ಈ ಮನೆ ನಿಮ್ಗೆ ಸರಿ ಆಗುತ್ತೆ ಅಂತ ಹೇಳಿ ಅಕ್ಕಿ ಇಲ್ಲಿ ಕರ್ಕೊಂಬಂದಿದ್ದು. ನೋಡು, ಬೋಲ್ ಪಸಂದಾಗೈತೆ ಅಲ್ವಿ? ಸಖತ್ತಾಗೈತೆ ಕಣಮ್ಮ. ನೀನು ಸರಿಯಾಗೈತೆ. ಇಲ್ಲಿರು, ಎಲ್ಲ ಕಟ್ ಮಾಡ್ಕೊಂಡು ಕಸ ಪಸ ಹೊಡ್ಕೊಂಡು ಎಲ್ಲ ಇರು. ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಂತೀನಿ. ನಾನು ಯಾರಾದರೂ ಕೆಲ್ಸಕ್ಕೆ ಇಟ್ಕೊಳ್ಳೋರಿದ್ರೆ ಹೇಳ್ಬೇಕಾಗಿತ್ತು. ಯಾರಾದರೂ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರಾ ಅಂಥವ್ರಿಗೆ ಯಾರಾದ್ರೂ ಇದ್ರೆ ಹೇಳ್ಬೇಕಾಗಿತ್ತು. ಹಿಂಗೆ ಕೆಲಸಕ್ಕೆ ಕಸ ಹೊಡೆದು ನೆಲ ಒರೆಸ್ಕೊಟ್ರೆ ಸಾಕು ನಮಗೆ. ಇಲ್ಲಿ ಎಲ್ಲ ನಾವು ಪಾತ್ರೆ ಸಾಮಾನುಗಳೆಲ್ಲ ಮಾಡ್ಕೊಬಿಡ್ತೀವಿ. ಇಲ್ಲೇ ತೊಗೊಂಬಂದು ಎಲ್ಲ ಇಲ್ಲೇ ಇಟ್ಕೊಂಡು ಎಲ್ಲ ಅಡುಗೆ ಮಾಡ್ಕೊಳಕ್ಕೆ ಇಲ್ಲೂ ಸ್ವಲ್ಪ ಇರಲೇಳು. ಹೆಂಗೆ ಬಿಡತ್ತ ನಮ್ಮ ಕಿಟ್ಟಣ ಇರೋಕ್ಕೆ. ನೋಡಿ ಅಕ್ಕೈಗೆ ಎಲ್ಲ ಅನುಕೂಲ ಮಾಡಿಕೊಡುತ್ತೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳಿದ್ರೆ ವಾಸಿ. ಎಷ್ಟು ಚೆನ್ನಾಗಿ ನೋಡಿ ಇವತ್ತು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕರ್ಕೊಂಡು ಬಂದು ಇಲ್ಲಿ ಇರ್ರಿ ಅಂತ ಹೇಳಿ ಮನೆಯೆಲ್ಲ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕಿಟ್ಟಮ್ಮ ಒಂದು ಎಂಥ ಒಳ್ಳೆ ಮನಸ್ಸು ಅಂತ ಗೊತ್ತಾಗ್ತಾ ಐತೆ ನನಗೆ. ಅಕ್ಕ ಈ ಮನೆಗೆ ಬಂದ್ರೇನು? ಮೂನಲ್ಲ ಸಿಂಬ್ಲಿಂಗ ಈ ಮನೆಗೆ ಕರ್ಕೊಂಬಂದೆ. ಇಲ್ಲಿ ಇರ್ಲಿಲ್ಲ ಬಿಡತ್ತ ಅಂತ. ನೇನು ಪಾಪ ಓಡಾಡ್ಕೊಂಡು ಎಲ್ಲೂ ಮನೆ ಇಲ್ಲ ಏನಿಲ್ಲ. ಅಣ್ಣ ಸುಮ್ಮನೆ ಮನೆ ಇಲ್ಲ ಕಣ್ ಕಿಟ್ಮಮ್ಮ ಅಂತೂ. ಅದಕ್ಕೇನೆ ನಾನು ಬಿಡ ಮತ್ತೆ ಇಲ್ಲಿ ಇರ್ಮಂತೆ ಅಂತ ಅಂದು. ಪಾಪ ಮಾಮುಂಬತ್ಕನ ನಾವು ಇದು ಮಾಡ್ಬೇಕಲ್ಲಪ್ಪ. ಈ ವರ್ಷ ಎಂಬತ್ತರ ಮಾತಾಡುತ್ತಿ ಎಂತ ಸೇನಕ್ಕಂಗೇನಿ. ಅದಕ್ಕೇನೆ ನಾನು ಮನೇನ ಇದ್ರಾಗೆ ಇರಮ್ಮ ಅಂತ ಹೇಳಿ ಬೀಗ ತಕ್ಕೊಟ್ಟಿ. ಇನ್ನೇನಿಲ್ಲ, ಇನ್ನೇನು ನಮ್ಮ ಇಲ್ಲೇನು ಯಾರು ಬರಲ್ಲ ಏನಿಲ್ಲ, ಚೆನ್ನಾಗೈತತ್ತ ಅಂತ ಹೇಳಿ ಅದಕ್ಕೆ ಇಲ್ಲೇನೆ ಇರಮ್ಮ ಅಂತ ಹೇಳಿದ್ದೀನಿ. ಬಾಡಿಗೆ ಆತು ಬೇಡ, ನಿಮ್ಗೆ ಅನುಕೂಲ ಮಾಡ್ಕೊಂಡು ಇರ್ರಿ, ಚೆನ್ನಾಗೈತಿ ನಿಮ್ಗೆ ಸರಿಯಾಗಿ, ನೀವು ಸಾವುಕಾರರು ಅಂತ ಹೇಳಿ ಸ್ಟ್ಯಾಂಡರ್ಡಾಗಿ ಚೆನ್ನಾಗೈತಿ ಅಂತ ಹೇಳಿದ್ದೀನಿ. ಇಲ್ಲೇ ಇರ್ರಿ ಅಕ್ಕ. ಹೆಂಗ ನೋಡು ಕಿಟ್ಟಣ ಇರೋಕ್ಕೆ ಹೆಂಗ ಎಲ್ಲ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಹಂಗೆ ಬೋರ್ ಒಂದು ಪಾಯಿಂಟ್ ಮಾಡಿಸ್ಕೊಟ್ರೆ ಸಾಕತ್ತ. ಯಾರನ್ನ ಬೇರೆಯವ್ರಿಗೆ ಗೊತ್ತಿರೋರಿದ್ರೆ ಬೋರ್ ಪಾಯಿಂಟ್ ಮಾಡ್ಕೊಡಕ್ಕೆ ಹೇಳು. ಅದೇ ಒಂದು ಬೇಕಾಗಿರೋದು. ಇವಾಗ ನಾವು ನೀರೇ ಬೀಳಬೇಕು. ನೀರು ಬಿದ್ರೇ ನಮ್ಗೆ ಇವಾಗ ಮುಂದ್ಲದ ಕೆಲಸ ಕಿಟ್ಟು ಮಾವ. ನೀನೇನಾದರೂ ಮಾಡಿ ನಮಗೆ ಯಾರಾದರೂ ಒಳ್ಳೆಯವರು ಬೋರ್ ಪಾಯಿಂಟ್ ಮಾಡೋರಿಗೆ ಕರ್ಕೊಂಡು ಬಾ. ಯಾರಾದರೂ ಚೆನ್ನಾಗಿ ಬೋರ್ ಪಾಯಿಂಟ್ ಮಾಡಬೇಕು. ಯಾರಂತಾರೆ? ಯಾರು ಇಲ್ವಲ್ಲಮ್ಮ. ಅವನು ಸಿದ್ಲಿಂಗನೇ ಚೆನ್ನಾಗಿ ಮಾಡ್ತಿದ್ದ. ಅವ್ನು ಹಾಕಿರೋ ಬೋರ್ ಒಂದು ಫೇಲ್ ಆಗಿರಲಿಲ್ಲ. ನನ್ನ ಮಗ ಯಾಕೆ ಬೋರ್ ಫೇಲ್ ಆಗಂಗೆ ಮಾಡಿಬಿಟ್ಟ. ಹೆಂಗೆ ನೀರು ಬೀಳೋಕೆ ಗೊತ್ತಿ. ಅವ್ನು ನಮಗೂ ಹಾಕಿದ್ನಲ್ಲ. ನಾವು ಮೊನ್ನೆ ನಮ್ಮ ಸೈಸಿ ಡೆಲಿವರಿ ಆದಮೇಲೆ ಹಾಕ್ಸಿದ್ವಿ ಇಬ್ಬರಳ್ದು. ಬೋಲ್ಚರ ನೀರು ಬಿದ್ದು. ಹೆಂಗೆ ನೀರು ಬಿದ್ವು ಹಂಗೇನೆ, ಹಂಗೆ ಸಖತ್ತ ನೀರು ಬಿದ್ವು. ಅವನು ಒಳ್ಳೆ ಮನುಷ್ಯ ಅಲ್ಲ, ಕೆಡುಕು ಮನುಷ್ಯ. ಕೆಡುಕು ಬುದ್ಧಿ ಐತೆ ಅವನ ಹತ್ರ. ನಿಜ ಹೇಳ್ತಾ ಇದ್ದೀನಿ, ಅವನು ಒಳ್ಳೆಯವನಲ್ಲ. ಅದಕ್ಕೇನೆ ಅವನ ಸುದ್ದಿನೇ ಬೇಡ. ಅವನು ಬೋರ್ ಹಾಕೋ ಸವಾಸನೇ ಬೇಡ. ಅವನು ಹಾಕೋವು ಎಲ್ಲ ಫೇಲೇನೆ, ಎಲ್ಲ ಫೇಲು. ಹಂಗೇನಿಲ್ಲ. ಅವನು ಪಾಯಿಂಟ್ ಮಾಡ್ತಾನೆ ಚೆನ್ನಾಗೆ. ಅದು ಯಾಕೆ ನಿಮ್ಗೆ ಏನಾಗೈತೋ ಏನೋ ಘನವಾಗೆಲ್ಲ ನೀರು ಬಿದ್ದೋ ಕೇಳ್ಕಿಟ್ಟಣ. ಇನ್ನು ಬೋಲ್ ಚೆನ್ನಾಗೆ ಆಗ್ತಾನೆ. ಓಟೆ ಆಗಲಿ ಒಳ್ಳೆಯ ಇವ್ರ ಮಗಳನ್ನೇ ಕೊಟ್ಟಿರೋದು. ಇವ್ರ ಮಗಳನ್ನೇನೆ ಅಕ್ಕ. ನಿಮ್ಮ ಮಗಳನ್ನ ಕೊಟ್ಟಿರೋದು? ಭಾರಿ ಇದ್ದಾಳೆ ಹೇಳಪ್ಪ, ಭಾರಿ ಜೋರು ನಿಮ್ಮ ಮಗಳು. ನನ್ನ ಮಗಳು ಒಳ್ಳೆಳೆ ಕಣಮ್ಮ, ನನ್ನಂಗೆ ಒಳ್ಳೆಳಾಗಿದ್ಲು. ಆಗ ಅವನ್ನ ಸಿದ್ಲಿಂಗನ ಮದುವೆ ಆದಾಗಿಂದ ನಾನು ಕೆಟ್ಟಳಾಗಿ ಅವಳೆ. ಅವಳು ನನ್ನ ಮಾತು ಮೀರ್ತಿರ್ಲಿಲ್ಲ, ಹಂಗಿದ್ಲು. ಎಂಥ ಸನಕಂಗೆನೆ ನಾನು ಹೆಂಗೆ ನೋಡ್ಕೊಂಡಿದ್ದೆ ಅಂದ್ರೆ ಹಂಗೆ ನೋಡ್ಕೊಂಡಿದ್ದೆ ಕಣಮ್ಮ. ಒಬ್ಳೆ ಮಗಳು ಅಂತ ನನ್ನ ಮಾತು ಮೀರ್ತಿರ್ಲಿಲ್ಲ, ಹಂಗಿದ್ದಾಳು. ಆ ಸಿದ್ಲಿಂಗನ ಮದುವೆ ಆದಾಗಿಂದನೂ ಅಂತ ಬುದ್ಧಿ ಕಲ್ತವಳು. ಏನು ಮಾಡೋಣ, ನನಗೂ ಬೇಜಾರಾಗಿ ನಾನು ಅದಕ್ಕೆ ಹೋಗೋದೇ ಇಲ್ಲ ಅಲ್ಲಿಗೆ. ಬೋಲ ಒಳ್ಳೆಯರಲ್ಲ ಅವರು ಅಂತ ನೋಡ್ತಾ ಇದ್ರೆ ಈ ಅಮ್ಮ ಎಂಥ ಸೆನಕೈತಿ. ಲಕ್ಷ್ಮಿ ಕಳೆ ಐತಿ ಮಗ್ತಾಗಿ. ನೋಡ್ತಾನೇ ಇರ್ಬೇಕು ಅನ್ನಿಸ್ತೈತಿ. ಭಾಳ ಸೆನಕೈತಪ್ಪ ಈ ಅಮ್ಮ. ಪಾತ್ರೆಗಳೆಲ್ಲನ ತಗೊಂಬರ್ರಮ್ಮ. ತಗೊಂಬಂದು ಎಲ್ಲ ಇಕ್ಕೊಂಡು
ನೀವು ಇನ್ನೊಂದು ತಡಿಗೆಲ್ಲ ಜೋಡಿಸಿ ಕೇಳ್ರಿ, ಇಲ್ಲಿ ಬರ್ತಾ ಹೋಗ್ತಾ ಇದ್ರೆ ಬೇಕಾಗುತ್ತೆ. ಹಾಂ ಸರಿ ಆಯಿತು ಕಿಟ್ಟು ಮಾವ, ಹಂಗೆ ಅಂದ್ಕೊಂಡಿದ್ದೀನಿ. ಇನ್ನೇನು ಇಲ್ಲಿ ಇರಲೇ ಹೇಳೋ ಪಾತ್ರೆ ಸಾಮಾನುಗಳೆಲ್ಲ ಹೊಸದೇ ತೊಗೊಂಬರ್ತೀವಿ. ನಮಗೇನೆಲ್ಲ ಬೇಕಾಗಿರೋದೆಲ್ಲ ಮನೆಯಲ್ಲೇ ಜಾಸ್ತಿನೇ ಇದೆ. ಅಲ್ಲೇದೋ ಎಲ್ಲಾದರೂ ತೊಗೊಂಡು ಬರ್ತೀವಿ, ಕಾರಲ್ಲಿ ಹಾಕ್ಕೊಂಡು ಬರ್ತೀವಿ ಇನ್ನೊಂದು ಸತಿ ಬರಬೇಕಾದ್ರೆ. ಹೆಂಗೂ ಮನೆ ಇದೆಯಲ್ಲ, ನಮ್ಗೆ ಅಷ್ಟೇ ಸಾಕು, ಮನೆ ಸಿಕ್ಬಿಡ್ತು. ಯಾಕೋ ಎಳ್ಕೊಂಬಂದ್ರು ಅವ್ರನ್ನ. ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ. ಏಯ್ ಬೊಗಳಲೇ, ಬೊಗಳ ಮುಂದೆ ಮುಂದೆ ಅವಳು ಮುಂದೆ ಬೊಗಳಲ್ಲ. ಏಯ್ ಯಾತವಿದು ಯಾಕೆ ಒಂದು ಶ್ರೀಕಂಠಿ ಹಿಂಗೆ ಹೇಳ್ಕೊಂಬಂದಿದ್ರೆ? ನೋಡು, ಬೋರ್ ಪೇಲ್ ಹಾಕಕ್ಕೆ ನಾನು ನನ್ನ ಕಾರಣ. ನಾನು ಹೇಳ್ಕೊಂಬಂದ ನೋಡ್ಕಿಟ್ಟಣಯ್ಯ. ನಾನು ನಿಜ ಹೇಳಿದ್ರೆ ಸರಿ, ನೀನು ಇಲ್ಲೋದೆಲ್ಲ ಮಾತಾಡ್ಬಿಟ್ರೆ ನೋಡಿ, ಇವಾಗ ನಾನು ಸುಮ್ಮನಿರೋದಿಲ್ಲ. ಹೇಳು, ನೀನು ಮಾಡಿರೋ ಕಂತ್ರಿ ಕೆಲಸ ನಾನು ಮಾಡಿರೋದಿದು ಅಂತ ಹೇಳಿ ಹೇಳು. ಅಲ್ಲಿ ಇವಪ್ಪ ಯಾಕೆ ಇಲ್ಲ ಐತೆ? ಯಾಕೆ ತಿಳ್ಕಣ, ಇಲ್ಲಿ ಈ ಮನೆ ಕೊಡೋಣ ಅಂತ ಹೇಳಿ ಕರ್ಕೊಂಬಂದಿದ್ದಿ. ಈ ಮನೆನ ಇವರು ಇರ್ತಾರಂತೆ, ಅದಕ್ಕೆ ಬಾಡಿಗೆ ಕೊಟ್ಟಿದ್ನಿ. ಯಾಕೆ ಹೇಳಿ ಇವಾಗ ಯಾಕೆ ಇಲ್ಲಿ ಬಂದಿದ್ರೆ? ಹೇಳಿ ಇವಾಗ ಗೊತ್ತಾಯ್ತು ಏನು ಶ್ರೀಕಂಠಿನೇ ಮಾಡಿರೋದು ಅಂತ. ಇದೊಳ್ಳೆ ಸವಾಸ ಆತಲ್ಲಪ್ಪ. ಹಾಳಾಗಿ ಹೋದ್ರೂ ಹೋಗುತ್ತೆ, ಹೋಗ್ರು. ನಮಗಿಲ್ಲಿ ತಲೆ ತಿನ್ಬೇಡ್ರಿ. ನಾವು ಹೆಂಗೋ ನಾವು ಹಾಳೆ ಮರ್ತ್ಕೊಂಡು ನಮ್ಮ ಪಾಡಿಗೆ ನಾವು ಇದೀವಿ. ಹಾಳಾಗಿ ಹೋದ್ರೂ ಹೋಗ್ಲಿ, ಎಲ್ಲ ಹಾಳಾಗೋಯ್ತು ಅಂತ ತಿಳ್ಕೊಂತೀವಿ. ಇವಾಗ ಯಾಕೆ? ಇಲ್ಲಡು, ನೀನು ನಮ್ಮ ಸಿದ್ಲಿಂಗ್ ಒಂದು ತಪ್ಪಾಗಿ ತಿಳ್ಕೊಂಡಿದ್ದಲ್ಲ. ಇದು ಯಾರು ಮಾಡಿರೋದು ಕಂತ್ರಿ ಬುದ್ಧಿ ಅಂತ ಹೇಳಿ ನಿನಗೆ ಗೊತ್ತಾಗ್ಲಿ ಅಂತ ಹೇಳ್ಕೊಂಬಂದಿದೀವಿ. ಈಗ ಈ ಅಲ್ ಕಟ್ ಮಾಡಿರೋದು ಅದು. ಈ ಈ ಸೆಡೆ ನನ್ನ ಮಗ ಮಾಡಿರೋದು ಇದ್ದು. ಅದಕ್ಕೆ ಈ ಸೆಡೆನ ಹೇಳ್ಕೊಂಬಂದಿದೀವಿ ನಿನ್ನ ಮುಂದಕ್ಕೆ. ಬಿಡಲ್ಲ ಆತ ಪಾಪ, ಏನೇನೆ ಯೋಚನೆ ಮಾಡಲ್ಲ. ಅವರು ಸೌಕರ್ಯ ಅಂತ ಒಂದು ಜಿಟ್ಟಿಡ್ಕೊ ಏನು ಯೋಚನೆ ಮಾಡಲ್ಲ. ಸುಮ್ಕಿರು ಕಿಟ್ಟಣಯ್ಯ. ಅವರು 1 ರೂಪಾಯಿ ಗಂಟೆಣಿಗೆ ಲೆಕ್ಕ ಹಾಕಾರ. ಅವ್ರು ಎಂತಾರಂಬದು ಗೊತ್ತಿಲ್ಲ. ಆ ಎಮ್ನೆ ಹೇಳಿ ನಾನು 1 ರೂಪಾಯಿ ಗಂಟೆಣಿಗೆ ಲೆಕ್ಕ ಹಾಕಾರು, ನಮಗೆ ಎಷ್ಟೊಂದು ದುಡ್ಡು ಹೋಯ್ತು, ಇವತ್ತು ನೀನು ಕೊಡ್ತೀಯನೋ ಅಂತ ಹೇಳಿ. ಬಿಡಪ್ಪ, ಇವಾಗ ಯಾಕೆ ನಾವೇನು ಕೇಳಿದ್ವ ನಿನಗೆ? ಬಿಡು, ಹೋದ್ರೂ ಹೋಗ್ಲಿ, ನಾವೇನು ಕೇಳಿಲ್ಲ ತಾನೆ. ಸುಮ್ಮನೆ ಯಾಕೆ ಇಲ್ಲಿ ಗಲಾಟೆ ಮಾಡಿಕೊಂಡು? ಇಲ್ಲ, ನಾವು ಬಿಡಲ್ಲ. ಈ ಅಮ್ಮ ನಮ್ಮನ್ನ ಬೈಕ್ ಬಂದಂಗೆ ಬೈದವಳೆ. ಹೇಳಲ್ಲ ಸೆಡೆ, ಹೇಳು. ನಾನು ಏನು ಹೇಳೋ, ನನ್ನ ಎಳ್ಕೊಂಬಂದು ನೋಡ್ಕಿಟ್ಟಣ ಇವರು. ನಾನು ಮಾಡಿನಂತೆ ನೋಡಿ, ನಾನು ಬೋರ್ ಪೇಲ್ ಆಗೋದಕ್ಕೆ ನಾನು ಕಾರಣ ಅಂತೆ. ಈ ನನ್ನ ಮಗನೇ ಅದಕ್ಕೆ ಕಾರಣ. ಬೋರ್ ಪಾಯಿಂಟ ತಪ್ಪಿಸ್ಬಂದವನಿ. ಈ ನನ್ನ ಮಗನೇ ತಪ್ಪಿಸ್ಬಂದಿರೋದು. ಸುಮ್ಮನೆ ಇವಾಗ ಅಣ್ಣನ ಮೇಲೆ ಇಲ್ಲದ್ದೆಲ್ಲ ಅಪರಾಧ ಮಾಡಬೇಡ್ರಿ ನೀವು. ಸುಮ್ಮನೆ ಇಲ್ಲದ ಸಲ್ಲದ್ದೆಲ್ಲನ ಆ ಅಣ್ಣಗೆ ಸುಮ್ಮನೆ ಎಳ್ಕೊಂಬಂದ್ಬಿಟ್ಟು ಈ ರೀತಿ ಮಾಡಿದ್ರೆ ನೀವು ಬಿಡು. ಹಾಕಿಸ್ಲಿಲ್ಲ ಅಂದ್ರೆ, ನೀವು ಹಾಕ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಬೇರೆಯವ್ರ ಮೇಲೆ ಯಾಕೆ ಹಾಕ್ತೀರಾ? ಬಿಡಪ್ಪತ್ತ ಹೋಗ್ಲಿ. ಸುಮ್ಮನೆ ಯಾಕೆ ಈಗ ಗುದ್ದಾಡ್ಕೊಂಡು ಸುಮ್ಮನೆ ಮಾಲೆ ಸುಮ್ಮನಾಗೈತಿ. ಅವ್ರ ಅದಕ್ಕೆ ಅತ್ತ ಬೇರೆ ಮನೆ ಮಾಡ್ಕೊಂಡು ಯಾರನ್ನ ಬೇರೆಯವ್ರನ್ನ ಕರ್ಕೊಂಬಂದು ಹಾಕಿಸ್ತಾರಂತೆ. ಸುಮ್ಮನಿರಿ, ಯಾಕೆ ಸುಮ್ಮನೆ ಅತ್ತ ಸುಮ್ಮನೆ ಗುದ್ದಾಡ್ಕೊಂಡು. ಇಲ್ಲ ಸುಮ್ಮನಾಗಲ್ಲ. ಹೇಳಲ್ಲ, ಹೇಳು. ಹೆಂಗೆ ಹೇಳಿ? ನಾನು ಮಾಡಿಲ್ಲ. ನನ್ನ ಸುಮ್ಮನೆ ಎಳ್ಕೊಂಬಂದವ್ನು ಯಾಕ ಇವನು? ನಾನು ಸುಮ್ಮನೆ ಎಳ್ಕೊಂಬಂದವ್ನು ಇವನು. ನಾನು ಒಪ್ಕೊಂಬಲ್ಲ. ನಾನು ಮಾಡಿಲ್ಲ ಈ ಕೆಲಸನ. ನಾನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ. ಆ ಸೆಡೆನ ಹೇಳ್ಕೊಳಲ್ಲ. ಇಲ್ಲಿ ಕುಟ್ಟ ಹೇಳ್ತೀನಿ ಮುಷ್ನಿಗೆ, ಆ ಸೆಡಿಗೆ ಹೇಳ್ತೀನಿ. ಏಯ್ ಸೆಡ ನನ್ನ ಮಗನೇ, ಒಪ್ಕೊಂಡ್ರಿ ಸರಿ. ಸುಮ್ಮನೆ ನೋಡು, ನಾನು ಏನಿಲ್ಲ. ಒಪ್ಪಿಗೆ ಮಾತಕ್ಕ ಬಿಡಲ್ಲ ಅವರು. ಅಯ್ಯೋ ಶಿವನೇ, ಒಂದು ಶ್ರೀಕಂಠಿ ಇಲ್ಲಿ ಸಿಗಿ ಬಿದ್ನಪ್ಪ ಇವ್ರ ಕೈಗೆ. ಮುಚ್ಕೊಂಡು ಒಪ್ಕೊಂಡ್ರೆ ಸರಿ ನೋಡು. ಏನಿಲ್ಲ, ಪಂಚಾಯತಿಗೆ ಹೇಳ್ತೀವಿ, ಬಾರ ಹೋಗಂತ ದೇವ್ರ ಗುಡಿ ಮುಂದಕ್ಕೆ. ಬಾರಲ್ಲೇ ಬಾರ. ಒಪ್ಕೊಂಬ್ಲಿಲ್ಲ ಅಂದ್ರೆ ಬಾರೋ. ಸುಮ್ಮನೆ ಏನೇನ ಹೇಳ್ತಾರೆ. ಇಲ್ಲಿ ಕರ್ಕೊಂಬಂದು ಇವ್ರು ಅಣ್ಣ ನೋಡೋಣ, ನಾವೇನೇನು ನಾವು ಅವ್ರಿಗೆ ಕೇಳಕ್ಕೆ ಹೋಗಿಲ್ಲ. ನಾವು ಅಷ್ಟೇ ಒಂದ್ಸತಿ ಅವತ್ತು ಬೈದ್ವಿ, ಸುಮ್ಮನಾದ್ವಿ. ಅದು ತಿರ್ಗಾ ಇಲ್ಲಿ ದೊಡ್ಡ ಲೂಸ್ ಮಾಡಕ್ಕೆ ಕರ್ಕೊಂಬಂದಿದ್ದಾರೆ. ಸುಮ್ಮನೆ ಏನಕ್ಕೆ ಅವ್ರ ಮೇಲೆ ಪಾಪ ಅಪರಾಧ ಮಾಡ್ತೀರಾ ನೀವು? ಬಿಡ್ರಲ್ಲ ಪಾಪ, ಅಯ್ಯಮ್ನ ಹೇಳ್ತಿಲ್ವತ್ತ ಬಿಡ್ರತ್ತ ಹೋಗ್ಲಿ ಅಂತ. ನೀವ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಲ್ಲ ಪಾಪ, ಸುಮ್ಕಿರಲ್ಲ. ಇವ್ರು ಹಿಂಗೆ ಹೇಳ್ತಾ ಇದಾರೆ ಅಂದ್ರೆ ಪಾಪ ಬಿಡ್ಲೇ ಬಿಡಿಸಿದ್ಲಿಂಗ. ಅವ್ನು ಒಪ್ಕೊಂಬವ್ರಿಗೂ ಬಿಡ್ಬೇಡ. ಕುಟ್ಟ ಹೇಳ್ತೀನಿ ಮುಷ್ನಿಗೆ, ಮಕ್ಕುಟ್ಟು ಹೇಳ್ತೀನಿ. ಮಕ್ಕುಟ್ಟಿ ಸರಿಯಾಗಿ ಒಪ್ಕೆ ಮತ್ತಕ್ಕ ಬಿಡ್ಬೇಡ. ಅಯ್ಯಮ್ಮ ಏನೇಂದ್ರು ನಂಬ್ತಿಲ್ಲ. ಈ ನನ್ನ ಮಗ ಮಾಡಿದಾನೆ ಅಂತ ಹೇಳಿ ಕರ್ಕೊಂಬಂದ್ರೆ ಏನೇಂದ್ರು ನಂಬ್ತಿಲ್ಲ ಈ ಅಮ್ಮ. ಸುಮ್ಮನೆ ಕರ್ಕೊಂಬಂದವ್ರೆ ಅಂತ ಇವ್ನು ಒಪ್ಕೆ ಮತ್ತಕ್ಕ ಬಿಡಲ್ಲ ನೋಡ್ರಿ. ಏನು ಸಾಕ್ಷಿ ತೋರಿಸು ಅಂತಾನೆ. ಸಾಕ್ಷಿ ಇಲ್ಲದ್ದು ಏನು ತೋರ್ಸೋಣ? ಅದಕ್ಕೆ ಬಾರ ಹೋಗೋಣ ದೇವಸ್ಥಾನದ ಮುಂದಕ್ಕೆ, ಪಂಚಾಯತಿಗೆ ಹಾಕ್ತೀವಿ ಅಂತ ಹೇಳಿದ್ದೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.